प्रथमं शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम् पंचमं स्कन्दमातेति षष्ठं कात्यायनीति च सप्तमं कालरात्रीति महागौरीति चाष्टमम् नवमं सिद्धिदात्री च नवदुर्गाः प्रकीर्तिताः उक्तान्येतानि नामानि ಬ್ರಹ್ಮಣ್ಣೈವ ಮಹಾತ್ಮನ. ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂಥ ನವದುರ್ಗಾ ಸ್ತೋತ್ರವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಬಹಳ ಸುಂದರ ಹಾಗೂ ಸರಳ ಕನ್ನಡ ಭಾಷೆಯಲ್ಲಿ ಶ್ರೀಯುತ ರಮೇಶ್ ಭಟ್ ಅಳವಂಡಿ ಇವರು ರಚಿಸಿರುತ್ತಾರೆ. ಅದಕ್ಕೆ ಜನಪದ ಸೊಗಡನ್ನು ಕೊಟ್ಟಿರುವ ಅಳವಂಡಿ ಸಹೋದರಿಯರು ಮತ್ತು ಅವರ ಪುತ್ರಿಯರು. ಮೊದಲನೇ ದಿನದಲ್ಲಿ ಶ್ರೀಶೈಲಗಿರಿಯಲ್ಲಿ ಶೈಲಪುತ್ರಿಯ ಸ್ಮರಿಸೋಣ. ಶೈಲಪುತ್ರಿಯ ಸ್ಮರಿಸುತ್ತ ನಾವು ಎರಡನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಎರಡನೇ ದಿನದಲ್ಲಿ ಬ್ರಹ್ಮವಾಣಿಯಂತೆ ಬ್ರಹ್ಮಚಾರಿಣಿ ಪೂಜೆ ಮಾಡೋಣ. ಬ್ರಹ್ಮಚಾರಿಣಿ ಪೂಜೆ ಮಾಡುತ್ತ ನಾವು ಮೂರನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಮೂರನೇ ದಿನದಲ್ಲಿ ಘಂಟಾನಾದ ಮಾಡಿ ಚಂದ್ರ ಘಂಟಾಗಾನವ ಮಾಡೋಣ. ಚಂದ್ರ ಘಂಟಾಗಾನವ ಮಾಡುತ್ತ ನಾವು ನಾಲ್ಕನೇ ದಿನಕ್ಕೆ ಹೆಜ್ಜೆ ಹಾಕೋಣ. ನಾಲ್ಕನೇ ದಿನದಲ್ಲಿ ಕುಂಬಳ ರೂಪದಿ ಕೂಷ್ಮಾಂಡ ದೇವಿಯ ಕೂಡಿಸೋಣ. ಕೂಷ್ಮಾಂಡ ದೇವಿಯ ಕೂಡಿಸಿ ನಾವು ಐದನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಐದನೇ ದಿನದಲ್ಲಿ ಕಂದನ ತಾಯಿ ಸ್ಕಂದ ಮಾತೆಯಲ್ಲಿ ಮಾತಾಡೋಣ. ಸ್ಕಂದ ಮಾತೆಯ ಮಾತಾಡಿಸ್ತಾ ನಾವು ಆರನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಆರನೇ ದಿನದಲ್ಲಿ ಕಲ್ಯಾಣಕ್ಕಾಗಿ ಕಾತ್ಯಾಯನಿ ದೇವಿಯ ಕರೆಯೋಣ. ಕಾತ್ಯಾಯನಿ ದೇವಿಯ ಕರೆಯುತ್ತ ನಾವು ಏಳನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಏಳನೇ ದಿನದಲ್ಲಿ ಗಾಢಾಂಧಕಾರದಲ್ಲಿ ಕಾಳರಾತ್ರಿಯ ನೆನೆಯೋಣ. ಕಾಳರಾತ್ರಿಯ ನೆನೆಯುತ್ತ ನಾವು ಎಂಟನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಎಂಟನೇ ದಿನದಲ್ಲಿ ದುರ್ಗಾಷ್ಟಮಿ ಹಬ್ಬದಿ ಮಹಾಗೌರಿ ಧ್ಯಾನ ಮಾಡೋಣ. ಮಹಾಗೌರಿ ಧ್ಯಾನ ಮಾಡುತ್ತ ನಾವು ಒಂಬತ್ತನೇ ದಿನಕ್ಕೆ ಹೆಜ್ಜೆ ಹಾಕೋಣ. ಒಂಬತ್ತನೇ ದಿನದಿ ನವಸಿದ್ಧಿ ಪಡೆಯಲು ಸಿದ್ಧಿದಾತ್ರಿ ಪೂಜೆ ಮಾಡೋಣ. ಸಿದ್ಧಿದಾತ್ರಿ ಪೂಜೆ ಮಾಡಲು ಭಕ್ತರ ಬನ್ನಿ ಬನ್ನಿ ಎಂದು ಕರೆಯೋಣ. ಹತ್ತನೇ ದಿನದಲ್ಲಿ ದಸರಾ ಹಬ್ಬಕ್ಕೆ ಬನ್ನಿ ಮಂಟಪಕ್ಕೆ ಹೋಗೋಣ. ಬನ್ನಿ ಮಾಕಾಳಿ ನವದುರ್ಗಾ ದೇವಿಗೆ ಮಂಗಳ ಆರತಿ ಬೆಳಗೋಣ. ಬನ್ನಿ ಮಾಕಾಳಿ ನವದುರ್ಗಾ ದೇವಿಗೆ ಮಂಗಳ ಆರತಿ ಬೆಳಗೋಣ. ಬನ್ನಿ ಮಾಕಾಳಿ ನವದುರ್ಗಾ ದೇವಿಗೆ ಮಂಗಳ ಆರತಿ ಬೆಳಗೋಣ. ಮಂಗಳ ಆರತಿ ಬೆಳಗೋಣ. ಮಂಗಳ ಆರತಿ ಬೆಳಗೋಣ.